ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ವೆಲ್ತ್ ಹಬ್ ಅಂತ ಹೇಳಿ. ನೀವು ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ವೆಲ್ತ್ ಬಗ್ಗೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ, ಮತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ, ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನ ಹೆಚ್ಚಿನಾಗಿ ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ನೀವು ಕೂಡ ಅದನ್ನ ಮಾಹಿತಿಗಳನ್ನ ತಿಳ್ಕೊಳ್ಬಹುದು. ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ನೀವು ಮಾಡಬಹುದು ಮತ್ತೆ ಹೆಚ್ಚಿನಾಗಿ ಹಣನ ಗಳಿಸುವಂತ ಅವಕಾಶ ನಿಮಗೆ ಸಿಗುತ್ತೆ. ಸೊ ನೀವು ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳ ವಿಡಿಯೋಗಳೆಲ್ಲ ಕೂಡ ನಿಮಗೆ ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ರಿಲೇಟಿವ್ಸ್ಗೆ ತುಂಬಾ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಅವರಿಗೂ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಾಹಿತಿ ಡೀಟೇಲ್ಡ್ ಆಗಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದೇ ತರ ನೀವು ಪಾಲನೆ ಆಗಿದ್ದಲ್ಲಿ ನಿಮ್ಮ ಉಳಿತಾಯ ಹಣ ಅಥವಾ ನಿಮ್ಮ ಪೀಸ್ ಆಫ್ ಮೈಂಡ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಮರ್ಜೆನ್ಸಿ ಫಂಡ್. ಸೊ ಡೆಫಿನೇಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, an emergency fund is a pool of money specifically set aside to cover unexpected expenses or financial emergencies. ನಮ್ಮ ಜೀವನದಲ್ಲಿ ನಾವೇನಾದ್ರೂ ಒಂದು ಸ್ವಲ್ಪ ಹಣ ಉಳಿತಾಯ ಮಾಡಿ ಇಟ್ಟಿಲ್ಲ ಅಂತ ಹೇಳಿದ್ರೆ ಬರುವಂತ ಎಮರ್ಜೆನ್ಸಿ, ನಮ್ಮ ಜೀವನದಲ್ಲಿ ಬರುವಂತ ಎಮರ್ಜೆನ್ಸಿ ಫಂಡ್, ಎಮರ್ಜೆನ್ಸಿ ಆಗುವಂತಹ ಖರ್ಚುಗಳಿಗೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ನಾವು ಸಾಲ ಮಾಡ್ಬೇಕಾಗತ್ತೆ ಅಥವಾ ಬಡ್ಡಿ ಕಟ್ಟಬೇಕಾಗತ್ತೆ. ಈ ತರದೆಲ್ಲ ವಿಚಾರಗಳು ನಮ್ಮ ಜೀವನದಲ್ಲಿ ಆಗುವಂಥದ್ದು ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಯಾವ್ದೆಲ್ಲ ಎಮರ್ಜೆನ್ಸಿ ಫಂಡ್ ಬರುತ್ತೆ ನಮ್ಮ ಜೀವನದಲ್ಲಿ ಅಂತ ನೋಡೋದಾದ್ರೆ, ಎಕ್ಸಾಂಪಲ್ ಒಂದು ಮೆಡಿಕಲ್ ಎಕ್ಸ್ಪೆಂಡಿಚರ್. ಸೊ ಮನೆಯಲ್ಲಿ ಯಾರಿಗಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಲ್ತ್ ಅಪ್ಸೆಟ್ ಆದಾಗ, ಐದರ್ ಇಟ್ ಈಸ್ ಕೆಮ್ಮು ಶೀತಕ್ಕೆ ಜಾಸ್ತಿ ಖರ್ಚಾಗಲ್ಲ ಅಂತ ನೀವು ಅನ್ಕೊಳ್ಬಹುದು. ಕೆಲವೊಮ್ಮೆ ಕೆಮ್ಮು ಶೀತ ಬಂದಾಗ ನಾವೇನಾದ್ರೂ ಆಸ್ಪತ್ರೆಗೆ ಹೋದ್ರೆ ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಏನಂತ ಹೇಳಿದ್ರೆ, ಲೈಕ್ ಶುಗರ್ ಚೆಕ್ ಮಾಡ್ಬೇಕಾಗತ್ತೆ ಅಥವಾ ಯೂರಿನ್ ಚೆಕ್ ಮಾಡ್ಬೇಕಾಗತ್ತೆ ಮತ್ತೆ ವಗೇರ ವಗೇರ ಇದೆಲ್ಲನೂ ಕೂಡ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಿನಿಮಮ್ ಚಾರ್ಜಸ್ 25,000 ಅಥವಾ 50,000 ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ನಿಮಗೆ ಜ್ವರ, ಶೀತ ಅಥವಾ ಟೈಫಾಯ್ಡ್ ಮತ್ತೊಂದು ಬಂದ್ರೆ ಸಾಮಾನ್ಯವಾಗಿ ಇಷ್ಟು ಎಕ್ಸ್ಪೆಂಡಿಚರ್ ಆಗುವಂಥದ್ದು. ನಮ್ಮ ಹತ್ರ ಒಂದ್ ವೇಳೆ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತಂದ್ರೆ, ನಾವು ಉಳಿತಾಯ ಮಾಡ್ಕೊಂಡಿಲ್ಲ ಅಂತಂದ್ರೆ, ಈ ಹಣನ ಕಟ್ಟಬೇಕಾಗುತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ಹೊರಗಡೆಯಿಂದ ಸಾಲ ತಗೊಂಡ್ ಬಂದು ಅದಕ್ಕೆ ಬಡ್ಡಿ ಕೊಟ್ಬಿಟ್ಟು ನಾವು ಹಣನ ಅಂದ್ರೆ ಖರ್ಚು ಮಾಡ್ತೀವಿ. ಸೊ ಹಾಗಾಗಿ ಸ್ವಲ್ಪನಾದ್ರೂ ನಾವು ಪ್ರತಿ ತಿಂಗಳು ಸ್ವಲ್ಪ ಹಣನ ಉಳಿತಾಯ ಮಾಡಿಟ್ಕೊಂಡು ಅದು ಪ್ಯೂರ್ಲಿ ಫಾರ್ ದೀಸ್ ಕಾಂಪೊನೆಂಟ್ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಪರ್ಪೋಸ್ಗೋಸ್ಕರನೇ ನಾವು ಉಳಿತಾಯ ಮಾಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಡೆಫಿನೆಟ್ ಆಗಿ ನಾನು ಹೇಳ್ತೀನಿ, ನಾವು ಸಾಲ ಮಾಡಿ ಬಡ್ಡಿ ಕಟ್ಟಬೇಕಾಗುವಂಥದ್ದು ಪರಿಸ್ಥಿತಿ ಬರುತ್ತೆ. ಸೊ ಎರಡನೇ ವಿಚಾರ, ಕಾರ್ ಅಥವಾ ಬೈಕ್ ರಿಪೇರಿ. ಸಡನ್ ಆಗಿ ನಾವೆಲ್ಲ ಒಂದ್ ಕಡೆ ಟ್ರಿಪ್ ಹೋಗ್ತಾ ಇರ್ತೀವಿ ಫ್ಯಾಮಿಲಿ, ಅಥವಾ ಒಂದು ಟೂರ್ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳೋಣ, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಬೈ ಮಿಸ್ಟೇಕ್ ಆಗಿ ನೀವು ಆಕ್ಸಿಡೆಂಟ್ ಮಾಡಬಹುದು ಅಥವಾ ಬೇರೆ ನಿಮಗೆ ಆಕ್ಸಿಡೆಂಟ್ ಮಾಡಬಹುದು ಅಥವಾ ಬೇರೆ ಏನೋ ಒಂದು ಸಮಸ್ಯೆ ಆಗಬಹುದು ಕಾರ್ಗೆ. ಸೊ ಅಂತ ಸಮಯದಲ್ಲಿ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ಡೆಫಿನೆಟ್ಲಿ ನೆಕ್ಸ್ಟ್ ಮಂತ್ ನಾವು ಪೇ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ನೀವು ಯಾವತ್ತು ಟ್ರಾನ್ಸಾಕ್ಷನ್ ಮಾಡಿರ್ತಾರ ಆ ಟ್ರಾನ್ಸಾಕ್ಷನ್ ಇಂದ ನೀವು ಪೇಮೆಂಟ್ ಮಾಡೋ ತನಕನು ಡಬಲ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಎರಡು ಚಾರ್ಜ್ ನೀವು ಬೇರ್ ಮಾಡಬೇಕಾಗುತ್ತೆ. ಸೊ ಮೂರನೇದು ಅನ್ಎಕ್ಸ್ಪೆಕ್ಟೆಡ್ ಹೋಮ್ ರಿಪೇರ್ಸ್. ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಖರ್ಚುಗಳು ಅಥವಾ ದೊಡ್ಡ ಖರ್ಚುಗಳನ್ನೇ ಆಗ್ಬೋದು. ಉದಾಹರಣೆಗೆ ನಾನು ಟ್ಯಾಪ್ ರಿಪೇರ್ ಅಂತ ಹೇಳ್ತೀನಿ, ಅಥವಾ ಎಲೆಕ್ಟ್ರಿಸಿಟಿ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಅಂತ ಹೇಳ್ತೀನಿ, ಅಥವಾ ಏನೋ ಗೋಡೆ ಏನೋ ಬಿದ್ದೋಯ್ತು ಅಥವಾ ಕ್ರ್ಯಾಕ್ ಬಂತು, ಸೊ ಈ ತರದ್ದು, ಅಥವಾ ಪೇಂಟಿಂಗ್ ಮಾಡಿಸ್ಬೇಕು. ಸೊ ಏನೋ ಒಂದು ಎಮರ್ಜೆನ್ಸಿ ಬಂದಾಗ, ಸೊ ಇದು ರಿಪೇರಿ ಮಾಡ್ಸಕ್ ನಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ಅದು ಕೂಡ ನಾವು ಲೋನ್ಗೆ ಹೋಗಿರ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೊನೆಯದಾಗಿ ಜಾಬ್. ಒಂದ್ ವೇಳೆ ನಾವು ಜಾಬ್ ಏನಾದ್ರೂ ಕಳ್ಕೊಂಡ್ರೆ ಅಥವಾ ನಾವು ಜಾಬ್ ಬಿಟ್ಟಾಗ ಅಥವಾ ಕಂಪನಿಯವರೇ ನಮ್ಮನ್ನ ನಿಮ್ಮ ಕೆಲಸ ಸಾಕು ನೀವು ಹೋಗಿ ಅಂತ ಕಳಿಸಿದಾಗ, ನಮ್ಮ ಒಂದು ಏನ್ ಕಮಿಟ್ಮೆಂಟ್ ಇದೆ
ಆ ಕಮಿಟ್ಮೆಂಟ್ ನ ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಏನ್ ಸಂಬಳ ತಗೊಳ್ತಾ ಇದೀವಿ ಆ ಸಂಬಳಕ್ಕೆ ಮಿನಿಮಮ್ 90% ಅಷ್ಟು ಹಣ ಬೇಕಾಗುತ್ತೆ. ನಾವು ಒಂದ್ ವೇಳೆ ಕೆಲಸ ಬಿಟ್ಟ ಸೊ ಆ ಕೆಲಸ ಅಂದ್ರೆ ಹಣ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಾಬ್ ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ವಿ ಗೋ ಫಾರ್ ಎ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಇರುತ್ತೆ. ಕ್ರೆಡಿಟ್ ಕಾರ್ಡ್ ನಾವು ಸ್ವೈಪ್ ಮಾಡ್ತೀವಿ, ಎಕ್ಸ್ಪೆಂಡಿಚರ್ ನ ಬೇರ್ ಮಾಡ್ತೀವಿ. ಸೊ ಆ ಕ್ರೆಡಿಟ್ ಕಾರ್ಡ್ ನೆಕ್ಸ್ಟ್ ಮಂತ್ ಪೇ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇರಲ್ಲ, ಅಥವಾ ಇಂಟ್ರೆಸ್ಟ್ ಬರುತ್ತೆ ಅಥವಾ ಪೆನಾಲ್ಟಿ ಬರುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್, ನಾನು ಪ್ರತಿ ಸರಿ ಹೇಳ್ತೀನಿ, ಎಮರ್ಜೆನ್ಸಿ ಫಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸೊ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಹಣನ ಉಳಿತಾಯ ಮಾಡಬೇಕು. ಅದು ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ವೈ ಡು ವಿ ನೀಡ್, ಏನಕ್ಕೆ ಬೇಕು? ಫೈನಾನ್ಷಿಯಲಿ ಸೆಕ್ಯೂರಿಟಿ. An emergency fund improves financial security by acting as a safety net for unanticipated expenses. ಅದೇ ಅವಾಗ್ಲೇ ಹೇಳ್ದಂಗೆ ಸಡನ್ ಆಗಿ ಏನೋ ಒಂದಾಯ್ತು ಮತ್ತೊಂದಾಯ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ನಮ್ಮ ಹತ್ರ ಅಂದ್ರೆ ನಾವು ಉಳಿತಾಯ ಮಾಡಿಲ್ಲ ಅಂತಂದ್ರೆ ತುಂಬಾನೇ ನಮಗೆ ಡಬಲ್ ಎಕ್ಸ್ಪೆಂಡಿಚರ್ ಆಗ್ತಾ ಹೋಗುತ್ತೆ. 100 ರೂಪಾಯಿ ಆಗುವಂತ ಜಾಗದಲ್ಲಿ 180 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಹತ್ರ ಹಣ ಇದ್ರೆ 100 ರೂಪಾಯಿ ಏನ್ ಖರ್ಚಾಗ್ತಾ ಇದೆ ಅದೇ 100 ರೂಪಾಯಿನ ತೆಗೆದ್ಬಿಟ್ಟು ನಮ್ಮ ಅಕೌಂಟ್ ಇಂದ ಪೇಮೆಂಟ್ ಮಾಡಬಹುದು. ಒಂದ್ ವೇಳೆ ನಾವು ಅದು ಬಿಟ್ಟು ಲೋನ್ ತಗೊಳ್ತೀವಿ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತೀವಿ, ಅಥವಾ ಇನ್ಯಾವುದೋ ಮುಖಾಂತರ ಪೇಮೆಂಟ್ ಮಾಡ್ತೀವಿ, ಅಥವಾ ಫ್ರೆಂಡ್ ಹತ್ರ ಇಸ್ಕೊಂಡ್ ಮಾಡ್ತೀವಿ ಅಂತಂದ್ರು ಅವ್ರಿಗೆ ನಾವು ರಿಟರ್ನ್ ಕೊಡಬೇಕಾದ್ರೆ ವಿತ್ ಇಂಟ್ರೆಸ್ಟ್ ಅಥವಾ ಪೆನಾಲ್ಟಿ ನಾವು ಏನೋ ಒಂದು ಅಡಿಷನಲ್ ಚಾರ್ಜ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನಾವು ಎಮರ್ಜೆನ್ಸಿ ಫಂಡ್ ಇಟ್ಕೊಬೇಕು. ಇಲ್ಲ ಅಂತಂದ್ರೆ ನಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಇರೋದಿಲ್ಲ ನಮ್ಮಲ್ಲಿ. ಪೀಸ್ ಆಫ್ ಮೈಂಡ್. Having an emergency fund offers peace of mind during crisis. ನಮ್ಮ ಹತ್ರ ಹಣ ಇದ್ರೆ ಏನೇ ಕ್ರೈಸಿಸ್ ಆದ್ರೂ ಕೂಡ ನಾವು ಅದಕ್ಕೆ ಪೇಮೆಂಟ್ ಮಾಡಿ ನಮ್ಮ ಮೈಂಡ್ ನ ಆರಾಮಾಗಿ ಕೂಲ್ ಆಗಿ ಇರುವಂತದ್ದು ಮಾಡ್ಕೊಳ್ಳೋದು. ಒಂದ್ ವೇಳೆ ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಅದು ರಿವರ್ಸಲ್. ಹೇಗೆ ಅಡ್ಜಸ್ಟ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಎಷ್ಟು ಹಣ ಮಾಡ್ಬೇಕು ಅನ್ನೋದು ತುಂಬಾ ಟೆನ್ಷನ್ ಆಗಿ ಅನ್ನೆಸೆಸರಿ ನಮ್ಮ ಹೆಲ್ತ್ಗೆ ನಾವು ಮತ್ತೆ ನಾವು ಪೇ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಒಂದ್ ವೇಳೆ ನಾವು ಫೈನಾನ್ಷಿಯಲ್ ಆಗಿ ಸ್ವಲ್ಪ ಹಣನ ತೆಗೆದಿಟ್ಕೊಂಡಿದ್ರೆ ನಮ್ಮ ಹತ್ರ ಹಣ ಇದೆ ಅನ್ನೋ ಒಂದು ಸೇಫ್ಟಿ ನಮಗಿರುತ್ತೆ, ಜೊತೆಗೆ ನಮ್ಮ ಮೈಂಡ್ ಕೂಡ ಕೂಲ್ ಆಗುತ್ತೆ. ಸೊ ಇದು ಎರಡು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ, ನಮ್ಮ ಪ್ರತಿ ನಾವು ನಡ್ಕೊಂಡು ಹೋಗ್ತಾ ಇರುವಂತ ಜೀವನದಲ್ಲಿ. ಸೊ ಹಾಗಾಗಿ ಮೂರನೇದು ಅವಾಯ್ಡ್ ಡೆಟ್. ಸೊ ನಮ್ಮ ಹತ್ರ ಹಣ ಉಳಿತಾಯ ಆಗಿಲ್ಲ ಅಂತಂದ್ರೆ ಅವಾಗ್ಲೇ ಹೇಳಿದಂಗೆ ಪ್ರತಿ ನಿತ್ಯ ಅಥವಾ ಪ್ರತಿ ದಿನ ಅಥವಾ ಪ್ರತಿ ತಿಂಗಳು ಆಗುವಂತ ಖರ್ಚುಗಳಿಗೆ ನಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ಸೊ ಯೂಶುವಲ್ ಆಗಿ ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀವಿ, ಅನ್ಸೆಕ್ಯೂರ್ಡ್ ಲೋನ್ ತಗೊಳ್ತೀವಿ, ಅದನ್ನ ಎಕ್ಸ್ಪೆಂಡಿಚರ್ ನ ಬೇರ್ ಮಾಡ್ತೀವಿ. ಮತ್ತೆ ಲಾಸ್ಟ್ ಟೈಮ್ಲಿ ಬಿಲ್ ಪೇಮೆಂಟ್ಸ್ ವಿತೌಟ್ ಸೇವಿಂಗ್ಸ್. ನಮ್ಮ ಹತ್ರ ಸೇವಿಂಗ್ಸ್ ಇಲ್ಲ ಅಂತಂದ್ರೆ, ನಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತಂದ್ರೆ many people would have to use the credit card to cover unexpected bills, and not paying the balance in full could lead to further financial strain due to interest. So ನಾನು ಅವಾಗಲೇ ಹೇಳಿದೆ, ನಿಮ್ಮ ಹತ್ರ ಉಳಿತಾಯ ಹಣ ಇಲ್ಲ ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಸಪರೇಟ್ ಹಣ ಇಲ್ಲ ಅಂತಂದ್ರೆ ನಿಮಗೆ ಎಮರ್ಜೆನ್ಸಿ ಕ್ರೈಸಿಸ್ ಆಗೋದನ್ನ ನೀವು ತಡೆಯಕ್ಕಾಗುತ್ತೆ. ಎಮರ್ಜೆನ್ಸಿ ಕ್ರೈಸಿಸ್ ಆದಾಗ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನೀವು ಅದಕ್ಕೆ 1ಕ್ಕೆ 20 ಭಾಗ ಎಕ್ಸ್ಟ್ರಾ ಅಂದ್ರೆ 100 ರೂಪಾಯಿ ಖರ್ಚಾಗುತ್ತೆ, 120 ರೂಪಾಯಿ ಆಗುತ್ತೆ. ಅಥವಾ ಆ ಖರ್ಚಾಗಿದ್ದನ್ನ ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಇನ್ನೆಲ್ಲೋ ಸಾಲ ಮಾಡ್ಬೇಕಾಗತ್ತೆ. ಸೊ ಇದು ಸಾಮಾನ್ಯವಾಗಿ ಆಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಿಮಗೆ ಕೆಲವೊಂದು ಟಿಪ್ಸ್ಗಳು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವಿಚಾರಗಳು. ನೀವ್ ಹಿಂದೆನೂ ಕೂಡ ಏನಾದ್ರು ಈ ತರದ್ದು ಸಿಚುವೇಶನ್ ಅನುಭವ ಆಗಿದ್ರೆ, ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣನೇ ನೀವು ಒಂದು ಡಿಸಿಷನ್ ತಗೊಳ್ಳಿ. ಡಿಸಿಷನ್ ತಗೊಂಡು ಎಷ್ಟು ಹಣ ಉಳಿತಾಯ ಮಾಡಬೇಕು, ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ. ನೀವು ನೋಡಿದ ತಕ್ಷಣ ದಯವಿಟ್ಟು ಸ್ಟಾರ್ಟ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಹೌ ಮಚ್ ಟು ಸೇವ್?
ಎಷ್ಟು ಮಾಡಬೇಕು? ತಿಂಗಳು ಮಾಡ್ಬೇಕಾ, ದಿನ ಮಾಡ್ಬೇಕಾ, ವಾರಕ್ಕೆ ಮಾಡ್ಬೇಕಾ, ಅಥವಾ ಇಡೀ ವರ್ಷ ಮಾಡ್ಬೇಕಾ ಅನ್ನೋದು ಡೌಟ್ ಇರುತ್ತೆ ಸಾಮಾನ್ಯವಾಗಿ. ಸೊ ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ 3, 6, 9 and 12 ರೂಲ್ಸ್. ಈಗ ಸ್ಟಾರ್ಟಿಂಗು ನಾವು ಎಮರ್ಜೆನ್ಸಿ ಫಂಡ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದೇ ಸರಿ ನಮಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು 100 ರೂಪಾಯಿ ಹಣ ಏನೋ ದುಡಿತಾ ಇದೀವಿ ಅಂತಂದ್ರೆ 100 ರೂಪಾಯಿಗೆ ಆಲ್ರೆಡಿ ಕಮಿಟ್ಮೆಂಟ್ಸ್ ಇರೋದು. ಸೊ ಹಾಗಾಗಿ ನೀವು ಎಲ್ಲಿ ಹಣನ ಉಳಿತಾಯ ಮಾಡಕ್ಕಾಗುತ್ತೆ ಫಸ್ಟ್ ನೋಡಿ. ನಿಮ್ಮ ಆದಾಯದಲ್ಲಿ ಎಲ್ಲಿ ಉಳಿತಾಯ ಮಾಡಕ್ಕಾಗುತ್ತೆ ನೋಡಿ. ಅದರಲ್ಲಿ ಫಸ್ಟ್ 3 ಮಂತ್ಸ್ ಎಷ್ಟು ಹಣನ ಎಮರ್ಜೆನ್ಸಿ ಫಂಡಿಗೆ ಅಂತಾನೆ ತೆಗ್ದಿಡಕ್ಕಾಗುತ್ತೆ ನೋಡಿ. ಸ್ಟಾರ್ಟ್ ವಿತ್ 3 ಮಂತ್ಸ್ ಇನ್ಕಮ್. ನಿಮ್ಮ 3 ತಿಂಗಳು ಇನ್ಕಮ್ ಏನ್ ಬರುತ್ತೆ ಆ ಇನ್ಕಮ್ ಅಲ್ಲಿ ನಿಮಗೆ ಎಷ್ಟು ಉಳಿತಾಯ ಮಾಡಕ್ಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಆದಾಯ ನಿಮಗೆ ಗೊತ್ತಿರುತ್ತೆ. ನಾನು ಎಷ್ಟು ಹಣನ ಎಮರ್ಜೆನ್ಸಿ ಫಂಡಿಗೆ ಇಟ್ಟರೆ ನನ್ನ ನೆಕ್ಸ್ಟ್ ಖರ್ಚಿಗೆ ಎಷ್ಟೆಲ್ಲ ಬೇಕಾಗುತ್ತೆ, ಎಷ್ಟು ಬೇಡ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಆ ಆಧಾರದ ಮೇಲೆ ನೀವು ಸ್ಟಾರ್ಟ್ ವಿತ್ ಯುವರ್ ಇನ್ಕಮ್ ವಿತ್ ಎ ಸ್ಮಾಲ್ ಅಮೌಂಟ್ ಆಫ್ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿ. ನಿಮಗೆ 500 ರೂಪಾಯಿ ಆಗುತ್ತಾ 500 ರೂಪಾಯಿನೇ ತೆಗ್ದಿಡಿ. 1,000 ರೂಪಾಯಿ ಆಗುತ್ತಾ 1,000 ರೂಪಾಯಿನೇ ತೆಗ್ದಿಡಿ. 5,000 ರೂಪಾಯಿ ಆಗುತ್ತಾ 5,000 ರೂಪಾಯಿನೇ ತೆಗ್ದಿಡಿ. ಅದು ಸಪರೇಟ್ ಅಕೌಂಟ್ ಅಲ್ಲಿ ಇರಬೇಕು. ಅದು ಯು ಕ್ಯಾನ್ ನಾಟ್ ಟಚ್ ದಟ್ ಅಮೌಂಟ್ ವಿತೌಟ್ ಎನಿ ಎಮರ್ಜೆನ್ಸಿ ಕ್ರೈಸಿಸ್ ಇನ್ ಯುವರ್ ಲೈಫ್. ಸೊ ಹಾಗಾಗಿ ದಯವಿಟ್ಟು ಆ ಹಣನ ಯಾವತ್ತೂ ಯೂಸ್ ಮಾಡಕ್ ಹೋಗ್ಬಿಡಿ. ಅದು ನಿಮಗೆ ಯಾವುದಕ್ಕೆ ಎಮರ್ಜೆನ್ಸಿ, ಅವಾಗಲೇ ನಾನು 4 ಹೇಳಿದೆ, ಅಪಾರ್ಟ್ ಫ್ರಮ್ ಏನಾದ್ರೂ ಬಿಟ್ಟು ನಿಮಗೆ ಏನಾದ್ರೂ ಎಮರ್ಜೆನ್ಸಿ ಅಂತ ನಿಮಗೆ ಫೀಲ್ ಆದ್ರೆ ಹಣನ ವಿಡ್ರಾ ಮಾಡಿ. ಅಲ್ಲಿ ತನಕ ನೀವು ಹಣನ ಟಚ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ 3 ಮಂತ್ಸ್ ಮಾಡಿ, ನೆಕ್ಸ್ಟ್ 6 ಮಂತ್ಸ್ ಮಾಡಿ. ನಿಮಗೆ ಅದು ಪ್ಲಾನ್ ವರ್ಕೌಟ್ ಆಯ್ತು ಅಂತ ನೆಕ್ಸ್ಟ್ 6 ಮಂತ್ಸ್ ಮಾಡಿ, ಅದನ್ನ 9 ಮಂತ್ಸ್ ಮಾಡಿ, ನೆಕ್ಸ್ಟ್ 1 ಇಯರ್. ಸೊ ನಮ್ಮ ಇನ್ಕಮ್ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಉಳಿತಾಯ ಮಾಡ್ತಾ ಹೋಗ್ಬೇಕು. ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ನೀವು ಅದನ್ನ ಹಣನ ತೆಗಿಲೇಬಾರ್ದು. ನೆಕ್ಸ್ಟ್, ಇಫ್ ದ ಪರ್ಸನ್ ಇಸ್ ಎ ಸಿಂಗಲ್, ಐ ಆಮ್ ಎ ಬ್ಯಾಚುಲರ್, ನಾನು ಬ್ಯಾಚುಲರ್ ಆಗಿದ್ದೀನಿ, ನನಗೆ ಮದುವೆ ಆಗಿಲ್ಲ, ನಾನು ಎಷ್ಟು ಉಳಿತಾಯ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಇನ್ಕಮ್ ಎಷ್ಟಿದೆ ಆ ಇನ್ಕಮ್ ಇಂದ 5 ರಿಂದ 6 ತಿಂಗಳು. ಉದಾಹರಣೆಗೆ ನನಗೆ ಇನ್ಕಮ್ 25,000 ರೂಪಾಯಿ ಸಂಬಳ ಇದೆ ಅಂತ ಅನ್ಕೊಳ್ಳೋಣ. 25,000 ರೂಪಾಯಿ 5 ತಿಂಗಳು ಆಗುವಷ್ಟು ಹಣನ ನೀವು ಉಳಿತಾಯ ಮಾಡಬೇಕು. ಅಥವಾ 6 ತಿಂಗಳು ಅಂದ್ರೆ 1.25 ಲಕ್ಷ ಅಥವಾ 1.5 ಲಕ್ಷ ನಿಮಗೆ ಸಪರೇಟ್ ಅಕೌಂಟ್ ಅಲ್ಲಿ, ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು. ಸೊ ಅದೇ ತರ ಇಫ್ ದ ಪರ್ಸನ್ ಇಸ್ ಮ್ಯಾರಿಡ್, 6 to 9 ಮಂತ್ಸ್ ಅವ್ರ ಇನ್ಕಮ್ 100 ರೂಪಾಯಿ ಇದ್ರೆ 6 ತಿಂಗಳಿಂದ 9 ತಿಂಗಳು ಅಂದ್ರೆ 900 ರೂಪಾಯಿ ತನಕ ಸೇವಿಂಗ್ಸ್ ಮಾಡಬೇಕು. ಅಂದ್ರೆ 1 ಲಕ್ಷ ರೂಪಾಯಿ ಇದ್ರೆ 9 ಲಕ್ಷದವರೆಗೆ ಅವರು ಉಳಿತಾಯ ಮಾಡಬೇಕು. ಅದು ಒಂದ್ ಶಾರ್ಟ್ ಅಲ್ಲಿ ಮಾಡಕ್ ಆಗೋದಿಲ್ಲ. ನೀವು ಪ್ರತಿ ತಿಂಗಳು ಅಥವಾ ನೀವು ಪ್ರತಿ ದಿವಸ ಒಂದು ಮಿನಿ ಪಿಗ್ಗಿ ಬ್ಯಾಂಕ್ ತರ ಒಂದು ಚಿಕ್ಕದೊಂದು ಬಾಕ್ಸ್ ಮಾಡ್ಕೊಳ್ಳಿ. ನಿಮಗೆ ದಿನ ಎಷ್ಟು ಸೇವಿಂಗ್ಸ್ ಮಾಡಕ್ಕಾಗತ್ತೆ ಅದನ್ನ ಹಾಕಿ ಒನ್ಸ್ ಇನ್ ಎ ಮಂತ್ ಅದನ್ನ ಕೌಂಟ್ ಮಾಡಿ, ಆ ಹಣನ ಕೌಂಟ್ ಮಾಡಿದ್ದನ್ನ ನೀವು ಡೆಪಾಸಿಟ್ ಮಾಡಿ. ಸೊ ಇದು ಒಂದು ಅಡ್ವಾಂಟೇಜ್. ಯಾಕಂತ ಹೇಳಿದ್ರೆ ನೀವು ಒಂದ್ ತಿಂಗಳಲ್ಲಿ ಒಂದೇ ಸರಿ 10,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕಂದ್ರೆ ಮೇ ಬಿ ಕಷ್ಟ ಆಗ್ಬೋದು. ನಿಮ್ಗೆ ಅದೇ ದಿನ ಉಳ್ಸಕ್ಕಾದ್ರೆ ದಿನ ಉಳಿಸಿ, ಅಥವಾ ವೀಕ್ಲಿ ಉಳ್ಸಕ್ಕಾದ್ರೆ ವೀಕ್ಲಿ ಉಳಿಸ್ಬಿಟ್ಟು ನೀವು ಪಿಗ್ಗಿ ಬ್ಯಾಂಕ್ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ನೀವು ಹಾಕಿಟ್ಕೊಂಡು ಒನ್ಸ್ ಇನ್ ಎ ಮಂತ್ ನೀವು ಡೆಪಾಸಿಟ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಫ್ ದ ಪರ್ಸನ್ ಇಸ್ ಬಿಸ್ನೆಸ್ ಓನರ್, ಈಗ ನಾನೇನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆ ಬಿಸ್ನೆಸ್ ಒಂದ್ ವೇಳೆ ಲಾಸ್ ಆಯ್ತು ಅಂತ ಹೇಳಿದ್ರೆ ನನ್ನ ಎಮರ್ಜೆನ್ಸಿ ಫಂಡ್ ಎಷ್ಟಿರ್ಬೇಕು? 10 ರಿಂದ 12 ತಿಂಗಳು. ಈಗ ನನಗೆ ಒಂದ್ ತಿಂಗಳಿಗೆ ನನ್ನ ಬಿಸ್ನೆಸ್ ಅಲ್ಲಿ 1 ಲಕ್ಷ ರೂಪಾಯಿ ಆದಾಯ ಬರ್ತಿದೆ ಅಂತಂದ್ರೆ ಅವರು 12 ಲಕ್ಷ ರೂಪಾಯಿನ ಹಣನ ಎಮರ್ಜೆನ್ಸಿ ಫಂಡ್ ಅಂತೇಳಿ ತೆಗೆದಿಟ್ಟಿರ್ಬೇಕು. ಐದರ್ ಇಟ್ ಇಸ್ ಬಿಸ್ನೆಸ್ ಲಾಸ್ ಆರ್ ಇಟ್ ಈಸ್ ಫ್ಯಾಮಿಲಿ ಎಮರ್ಜೆನ್ಸಿ ಕೇಸಸ್ ಆರ್ ಎನಿ ಸಮಥಿಂಗ್ ಎಲ್ಸ್. ಬಿಕಾಸ್ ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ನಂದು ಒಂದು ಕಮಿಟ್ಮೆಂಟ್ ಬೇರೆ ಇರುತ್ತೆ, ನನ್ನ ಒಂದು ರೆಗ್ಯುಲರ್ ಡೇ ಟು ಡೇ ಟರ್ನ್ ಓವರ್ ಬೇರೆ ಇರುತ್ತೆ. ಸೊ ಹಾಗಾಗಿ 10 ರಿಂದ 12 ತಿಂಗಳಷ್ಟು ಹಣನ ನನ್ನ ಆದಾಯದಷ್ಟು ಉಳಿತಾಯ ಮಾಡಬೇಕು. ಸೊ ಜನರಲ್ ರೆಕಮೆಂಡೇಶನ್ ಏನಂತ ಹೇಳಿದ್ರೆ, ಮೆನಿ ಫೈನಾನ್ಷಿಯಲ್ ಅಡ್ವೈಸರ್ಸ್ recommended savings enough to cover 3 to 6 months worth of expenses. Some experts suggested savings up to 1 year. ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಪ್ರತಿ ತಿಂಗಳು ಖರ್ಚು ಎಷ್ಟು ಅಂತ ಗೊತ್ತಿರುತ್ತೆ. ನಾನು ಒಂದ್ ವೇಳೆ 25,000 ರೂಪಾಯಿ ಆದಾಯ ಇದ್ರೆ 25,000 ರೂಪಾಯಿ ಖರ್ಚು ಮಾಡ್ತಾ ಇದೀನಾ ಅಥವಾ 20,000 ಖರ್ಚು ಮಾಡ್ತಾ ಇದೀನಿ ಅಂತ ಬಿಟ್ಟು ನಿಮಗೆ ಗೊತ್ತಿರುತ್ತೆ.
ಆ ಆಧಾರದ ಮೇಲೆ ನೀವು ಮಿನಿಮಮ್ 6 ಮಂತ್ಸ್, ಮ್ಯಾಕ್ಸಿಮಮ್ 1 ಇಯರ್, ಅಂದ್ರೆ 12 ತಿಂಗಳು, ಅಂದ್ರೆ 1 ಲಕ್ಷ ರೂಪಾಯಿ ನನಗೆ ಪ್ರತಿ ತಿಂಗಳು ಆದಾಯ ಬರ್ತಿದೆ ಅಂದ್ರೆ 12 ತಿಂಗಳಿಗೆ ಆಗುವಷ್ಟು, ಅಂದ್ರೆ 12 ಲಕ್ಷ ಅಷ್ಟು ಹಣನ ಎಮರ್ಜೆನ್ಸಿ ಫಂಡ್ ಅಲ್ಲಿ ನೀವು ತೆಗೆದಿಡಬೇಕು. ಸೊ ಇದು ಬೇಸಿಕ್ ರೂಲ್ ಆಫ್ ದ ಎಮರ್ಜೆನ್ಸಿ ಫಂಡ್. ಸೊ ದಯವಿಟ್ಟು ಪಾಲನೆ ಮಾಡಿ ಬೆನಿಫಿಟ್ ಆಯ್ತು ಅಂದ್ರೆ ನಿಮಗೆ ಡೆಫಿನೆಟ್ ಕಮೆಂಟ್ ಮಾಡಿ, ಏನು ಅಂತ ನನಗೆ ತಿಳಿಸಿ. ಜೊತೆಗೆ ಹೌ ಟು ಸ್ಟಾರ್ಟ್ ಬಿಲ್ಡ್ ದ ಎಮರ್ಜೆನ್ಸಿ ಫಂಡ್. ಸ್ಟಾರ್ಟ್ ಎ ರಿಯಲಿಸ್ಟಿಕ್ ಗೋಲ್. ನಿಮ್ದು ಒಂದು ಗೋಲ್ ಇರುತ್ತೆ, ನಿಮ್ಮ ಆದಾಯದ ಮೇಲೆ ಖರ್ಚು ಕಳೆದು ನಿಮಗೆ ಉಳಿದಿರೋಂಥ ಹಣ ನಿಮಗೆ ಪ್ರತಿ ತಿಂಗಳು ನಿಮ್ಮ ಆದಾಯದಲ್ಲಿ ಗೊತ್ತಾಗ್ತಾ ಇರುತ್ತೆ. ಆ ರಿಯಲಿಸ್ಟಿಕ್ ಏನಿದೆ ಆ ರಿಯಲಿಸ್ಟಿಕ್ ತಗೊಳ್ಳಿ. 1 ಲಕ್ಷದಲ್ಲಿ ನೀವು ಖರ್ಚು ಮಾಡ್ತಾ ಇದ್ರೆ 60,000 ಖರ್ಚು ಮಾಡ್ತಾ ಇದ್ರಿ, ನಾನು 40,000 ಉಳಿತಾ ಇದೆ ಅಂತಂದ್ರೆ ಆ 40,000ದಲ್ಲಿ ಎಮರ್ಜೆನ್ಸಿ ಫಂಡಿಗೆ ಎಷ್ಟು ಇಡಬೇಕು ನೋಡಿ. ಅದ್ರ ಆಧಾರದ ಮೇಲೆ ನೀವು ಸ್ಟಾರ್ಟ್ ಮಾಡಿ. ಜೊತೆಗೆ ಕ್ರಿಯೇಟ್ ಎ ಬಡ್ಜೆಟ್. ನೀವು ಎಕ್ಸ್ಪೆಂಡಿಚರ್ಗೆ ಯಾವ ತರ ನೀವು ಪ್ಲಾನ್ ಮಾಡ್ಕೊಂತೀರಾ, ಅದೇ ತರ ಉಳಿತಾಯ ಮಾಡೋದಕ್ಕೂ ಕೂಡ ಯು ಹ್ಯಾವ್ ಟು ಪ್ಲಾನ್ ಫಾರ್ ಬಡ್ಜೆಟ್. ಲೈಕ್ ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು, ಆರ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಆರ್ ಸ್ಟಾಕ್, ಇದಕ್ಕೂ ಕೂಡ ನೀವು ಉಳಿತಾಯ ಮಾಡೋದಕ್ಕೆ ಬಡ್ಜೆಟ್ ಮಾಡಬೇಕು ಪ್ರತಿ ತಿಂಗಳು. ನೆಕ್ಸ್ಟ್ ಆಟೋಮೆಟಿಕ್ ಸೇವಿಂಗ್ಸ್. ಸೊ ಎಮರ್ಜೆನ್ಸಿ ಫಂಡ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ತಿಂಗಳು ನಮಗೆ ಲೈಕ್ ಎಮರ್ಜೆನ್ಸಿ ಕೇಸಸ್ ಅಲ್ಲೇ ನಾನು ಹೇಳ್ತೀನಿ, ಕ್ರೈಸಿಸ್ ಬರುತ್ತೆ. ಸೊ ಸಡನ್ ಆಗಿ ನಾವ್ ಎಲ್ಲ ಹಣನು ಖರ್ಚು ಮಾಡ್ಬಿಡ್ತೀವಿ. ಸೊ ನಾವು ಎಮರ್ಜೆನ್ಸಿ ಫಂಡ್ ಉಳಿತಾಯ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಖಾತೆಯಿಂದ ಇನ್ನೊಂದು ಖಾತೆಗೆ, ನಮ್ದೇ ಆದ ಇನ್ನೊಂದು ಖಾತೆಗೆ ಅದು ಆಟೋ ಡೆಬಿಟ್ ಆಗಿ ಅಲ್ಲಿ ಉಳಿತಾಯ ಆಗೋಂಗೆ ನೀವು ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಸೇಮ್ ಅಮೌಂಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಪ್ರತಿ ತಿಂಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ನೀವು ಅದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ಏನಾದ್ರು ಎಮರ್ಜೆನ್ಸಿ ಕ್ರೈಸಿಸ್ ಆದಾಗ. ಸೊ ಇದು ಆಟೋ ಸೇವಿಂಗ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟಾರ್ಟ್ ಸ್ಮಾಲ್ ಅಂಡ್ ಬಿ ಕನ್ಸಿಸ್ಟೆಂಟ್. ನಾನು ಅವಾಗ್ಲೇ ಹೇಳಿದಾಗೆ ಒಂದು ಚಿಕ್ಕ ಡಬ್ಬಿ ತಗೊಳ್ಳಿ. ಆ ಚಿಕ್ಕ ಡಬ್ಬಿಲಿ ತಿಂಗಳಿಗನ ಅಥವಾ ದಿವಸಕ್ಕೆ ಎಷ್ಟಾಗುತ್ತೆ ಹಾಕ್ತಾ ಹೋಗಿ. ಇವತ್ತು 100 ರೂಪಾಯಿ ಸಿಗ್ತಾ 100 ರೂಪಾಯಿ ಹಾಕಿ, 500 ರೂಪಾಯಿ ಸಿಗ್ತಾ 500 ರೂಪಾಯಿ ಹಾಕಿ, 1,000 ರೂಪಾಯಿ ಸಿಗ್ತಾ 1,000 ರೂಪಾಯಿ ಹಾಕಿ. ತಿಂಗಳ ಕೊನೆಯಲ್ಲಿ ಅಥವಾ ತಿಂಗಳ ಮೊದಲನೇ ದಿನ ನೀವು ಅದನ್ನೆಲ್ಲ ಕೌಂಟ್ ಮಾಡಿ ಯಾವ ಟು ಗೋ ಅಂಡ್ ಡೆಪಾಸಿಟ್ ಯುವರ್ ಅಕೌಂಟ್. ಅದನ್ನ ನೀವು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಸೊ ಈ ತರ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಕನ್ಸಿಸ್ಟೆಂಟ್ ಇದ್ರೆ ಏನಾಗುತ್ತೆ, ನಿಮ್ಮ ಹಣ ಉಳಿತಾಯ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಜೊತೆಗೆ ಅದಕ್ಕೆ ನಿಮಗೆ ಬಡ್ಡಿ ಕೂಡ ಸಿಗ್ತಾ ಹೋಗುತ್ತೆ. ಅವಾಯ್ಡ್ ಟೆಂಪ್ಟೇಷನ್, ಟೇಕ್ ಎ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಯುವರ್ ಸೆಲ್ಫ್. ಸೊ ನೀವು ಇದನ್ನ ರೆಸ್ಪಾನ್ಸಿಬಿಲಿಟೀಸ್ ಆಗಿ ತಗೊಂಡು ನಿಮ್ಮ ಉಳಿತಾಯ ಅಥವಾ ನಿಮ್ಮ ಎಮರ್ಜೆನ್ಸಿ ಫಂಡ್ ಏನಿದೆ ಅದನ್ನ ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಿ. ನೀವು ಕಳೆದ ನಿಮ್ಮ ಒಂದು 6 ತಿಂಗಳದ ಅಥವಾ 1 ವರ್ಷದ ಅಥವಾ ಒಂದು 5 ವರ್ಷದ ನಿಮ್ಮ ಹಿಸ್ಟ್ರಿ ನೋಡ್ಕೊಳ್ಳಿ, ಬ್ಯಾಕ್ ಹಿಸ್ಟ್ರಿ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಅದರ ಆಧಾರದ ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಸೇವಿಂಗ್ಸ್ ಟುಡೇ ಇಟ್ ಸೆಲ್ಫ್ ಅಂತ ಹೇಳಕ್ ನಾನು ಹೇಳ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ವೇ ಟು ಕೀಪ್ ಫಂಡ್ ಯಾವ್ದಿದು ಅಂತ ನೋಡೋದಾದ್ರೆ, ಮೊದಲನೇದು ಸೇವಿಂಗ್ಸ್ ಅಕೌಂಟ್. ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ. ಎಮರ್ಜೆನ್ಸಿ ಫಂಡ್ ಯಾವಾಗ್ಲೂ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರಬೇಕು. ಅದಕ್ಕೆ ನಿಮಗೆ ಬಡ್ಡಿ ಕಡಿಮೆ ಸಿಕ್ಕಿದ್ರು ಪರವಾಗಿಲ್ಲ, 3-4% ಸಿಕ್ಕಿದ್ರು ಪರವಾಗಿಲ್ಲ. ಎಮರ್ಜೆನ್ಸಿ ಫಂಡ್ ಶುಡ್ ಕೀಪ್ ಇನ್ ಯುವರ್ ಸೇವಿಂಗ್ಸ್ ಅಕೌಂಟ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮಗೆ ಇಮಿಡಿಯೇಟ್ ಬೇಕು. ಎಮರ್ಜೆನ್ಸಿ ಅಂದ್ರೆ ಏನಕ್ಕೆ ಅಂತ ಹೇಳ್ತೀವಿ, ಇಮಿಡಿಯೇಟ್ ನೀವು ಕಾರ್ಡ್ ಹಾಕಿದ ತಕ್ಷಣಕ್ಕೆ ನಿಮಗೆ ಕ್ಯಾಶ್ ಬರಬೇಕು. ನೀವು ಯಾವ್ದೋ ಒಂದು ಸೈಟ್ ಮೇಲೆ ಆ ಹಣನ ಎಮರ್ಜೆನ್ಸಿ ಫಂಡ್ ಅಂತ ತಗೊಂಡೋಗಿ ಸೈಟ್ ಮೇಲೆ ಡೆಪಾಸಿಟ್ ಮಾಡಿ, ನಿಮಗೆ ಏನೋ ಹುಷಾರಿಲ್ಲ, ನೀವು ಹಾಸ್ಪಿಟಲ್ ಅಲ್ಲಿ ಇದ್ರ ಅಂದ್ರೆ ಸೈಟ್ ಮಾರಕ್ಕಾಗುತ್ತಾ? ಮಾರಕ್ಕಾಗೋದಿಲ್ಲ, ನಿಮಗೆ ಹಣ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಪಟ್ಟಂತ ಅಂದ ತಕ್ಷಣ ನಿಮಗೆ ಹಣ ಸಿಗ್ಬೇಕು. ಸೊ ಹಾಗಾಗಿ ನೀವು ಆದಷ್ಟು ಎಮರ್ಜೆನ್ಸಿ ಫಂಡ್ ಶುಡ್ ಕೀಪ್ ಇನ್ ಯುವರ್ ಸೇವಿಂಗ್ಸ್ ಅಕೌಂಟ್. ಅದು ನಿಮಗೆ ಇಮಿಡಿಯೇಟ್ ಸಿಗ್ಬೇಕು. ಸೊ ಅವಾಗ್ಲೂ ಕೂಡ ನಿಮಗೆ ನಿಮ್ಮ ಒಂದು ಏನು ಎಮರ್ಜೆನ್ಸಿ ಫುಲ್ಫಿಲ್ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಮಾಡಕ್ಕಾಗೋದಿಲ್ಲ. ಎರಡನೇದು ಮನಿ ಮಾರ್ಕೆಟ್ ಅಕೌಂಟ್ಸ್. ಮನಿ ಮಾರ್ಕೆಟ್ ಅಕೌಂಟ್ಸ್ ಪ್ರೊವೈಡ್ ಈಸಿ ಆಕ್ಸೆಸ್ ಟು ಯುವರ್ ಫಂಡ್ ಅಂಡ್ ಮೇ ಇನ್ಕ್ಲೂಡ್ ಬೆನಿಫಿಟ್ಸ್ ಸಚ್ as ಡೆಬಿಟ್ ಕಾರ್ಡ್ ಅಂಡ್ ಚೆಕ್ ರೈಟಿಂಗ್ ಕೆಪಬಿಲಿಟೀಸ್. ಸೊ ಇದು ಕೂಡ ಹೇಳಿದಂಗೆ ಮನಿ ಮಾರ್ಕೆಟ್ ಅಲ್ಲಿ ಈಸಿ, ನಿಮಗೆ ಅಕ್ಸೆಸ್ ಈಸಿಯಾಗಿ ಸಿಗ್ಬೇಕು. ಇವಾಗ ಬೇಕು ಅಂದ್ರೆ ಇವಾಗ ಬೇಕು, ಆ ತರಕ್ಕೆ ನೀವು ಹಣನ ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಳ್ಬೇಕು.
ಇಲ್ಲ ಅಂತಂದ್ರೆ ನಿಮಗೆ ಮತ್ತೆ ಸಮಸ್ಯೆನೇ ಜಾಸ್ತಿ ಆಗುತ್ತೆ. ಸೊ ಕೊನೆಯದಾಗಿ ನಿಮ್ಮ ಅಕೌಂಟ್ ಅಲ್ಲಿ ಒಂದ್ ವೇಳೆ ನೀವು ಸೇವಿಂಗ್ಸ್ ಹಣದಲ್ಲಿ ಇಟ್ಟಿದ್ರೆ ಅದರಲ್ಲಿ ಸ್ವೀಪ್ ಇನ್ ಫಿಕ್ಸ್ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಮಿನಿಮಮ್ ಬ್ಯಾಲೆನ್ಸ್ ನೀವು 50,000 1 ಲಕ್ಷಕ್ಕನ ಫ್ರೀಸ್ ಮಾಡಿಬಿಟ್ಟು ನೀವು 1 ಲಕ್ಷ ಮೇಲೆ ಏನೆಲ್ಲ ಡೆಪಾಸಿಟ್ ಮಾಡ್ತಿರ್ತಾರ ಅದು ಫಿಕ್ಸ್ ಡೆಪಾಸಿಟ್ ಹೋಗೋಂಗ್ ಮಾಡ್ಕೊಳ್ಳಿ. ಅಲ್ಲಿಂದ ಬರುವಂತ ಇಂಟ್ರೆಸ್ಟ್ 6 ರಿಂದ 7%, 7.5% ಅಷ್ಟು ನಿಮಗೆ ಹಣ ಸಿಗುತ್ತೆ, ಅಂದ್ರೆ ಇಂಟ್ರೆಸ್ಟ್ ಸಿಗುತ್ತೆ FD ಸ್ವೀಪ್ ಅಲ್ಲಿ. ಅದರಲ್ಲಿ ಡೆಪಾಸಿಟ್ ಮಾಡ್ಕೊಳ್ಳಿ. ಇದೊಂದು ಆಪ್ಷನ್ ಇದೆ, ಆಪ್ಷನ್ ನ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ, ನೀವು ಅಲ್ಲೂ ಕೂಡ ಆದಾಯ ಬರುತ್ತೆ. ಸೊ ಫೈನಲ್ ಆಗಿ ಈ ಒಂದು ಎಮರ್ಜೆನ್ಸಿ ಫಂಡ್ ಇಲ್ಲಿ ತನಕ ನೋಡಿದಿರಾ, ಕೇಳಿದಿರಾ ಫ್ರೆಂಡ್ಸ್? ದಯವಿಟ್ಟು ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ಉಳಿತಾಯ ಮಾಡೋಕ್ಕಾಗುತ್ತೆ ಎಮರ್ಜೆನ್ಸಿ ಫಂಡ್, 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ಅಥವಾ 1 ವರ್ಷಕ್ಕೆ ನಿಮ್ಮ ಆದಾಯ ಏನಿದೆ ಆ 1 ವರ್ಷಕ್ಕೆ ಸೇವಿಂಗ್ಸ್ ಆಗೋಷ್ಟನ್ನ ಎಮರ್ಜೆನ್ಸಿ ಫಂಡ್ ಉಳಿತಾಯ ಮಾಡಿ. ಜೊತೆಗೆ ಅದು ಯಾವುದೇ ಕಾರಣಕ್ಕೆ ನೀವು ವಿತ್ಡ್ರಾ ಮಾಡಕ್ ಹೋಗ್ಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.